ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಖ್ಯಾತಿ ಅನ್ನೋದು ಒಂದು ದೊಡ್ಡ ಆಸ್ತಿ, ಹೌದು. ಆದರೆ ಅದೇ ಖ್ಯಾತಿ ಕೆಲವೊಮ್ಮೆ ವ್ಯಕ್ತಿಯ ಬದುಕಿಗೆ ಹೇಗೆ ಶಾಪವಾಗುತ್ತೆ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾದ ಇವತ್ತಿನ ಟ್ರೆಂಡ್ಗಳೇ ಸಾಕ್ಷಿ. ಸಿನಿಮಾ ತಾರೆಯರು, ಸೆಲೆಬ್ರಿಟಿಗಳು ಸಾರ್ವಜನಿಕವಾಗಿ ಕಾಣಿಸಿಕೊಂಡ್ರೆ ಸಾಕು, ಅವರ ಪ್ರತಿಯೊಂದು ಹೆಜ್ಜೆಯನ್ನು, ಅವರ ಪ್ರತಿಯೊಂದು ನೋಟವನ್ನು ನೂರಾರು ಕಣ್ಣುಗಳು ಅಳೆಯಲು ಶುರುಮಾಡುತ್ತವೆ. ಇತ್ತೀಚಿನ ದಿನಗಳಲ್ಲಿ ಟ್ರೋಲ್ ಪೇಜ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು ಎಷ್ಟು ಕ್ರೂರವಾಗಿವೆ ಎಂದರೆ ಒಬ್ಬ ಮನುಷ್ಯನ ದುಃಖದ ಸಮಯವನ್ನು ಬಿಡದೇ ಟಾರ್ಗೆಟ್ ಮಾಡುತ್ತಿವೆ. ಹೌದು, ಇತ್ತೀಚೆಗೆ ಕನ್ನಡ ಕಿರುತೆರೆ ಮತ್ತು ಬೆಳ್ಳಿತೆರೆಯ ಖ್ಯಾತ ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಇಡೀ ಚಿತ್ರರಂಗವನ್ನೇ ತಲ್ಲಣಗೊಳಿಸಿತ್ತು. ಅಂತಿಮ ದರ್ಶನದ ಸಂದರ್ಭದಲ್ಲಿ ನಡೆದ ಒಂದು ಸಣ್ಣ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ದೊಡ್ಡ ಮಟ್ಟದ ಚರ್ಚೆಗೆ, ವಿವಾದಕ್ಕೆ ಮತ್ತು ಟ್ರೋಲ್ಗಳಿಗೆ ಕಾರಣವಾಗಿದೆ. ಬಿಗ್ ಬಾಸ್ ಖ್ಯಾತಿಯ ಧ್ರುವಂತ್ ಅವರು ದಿಲೀಪ್ ರಾಜ್ ಅವರ ಅಂತಿಮ ದರ್ಶನಕ್ಕೆ ಬಂದಾಗ ಧರಿಸಿದ್ದ ಕಾಸ್ಟ್ಯೂಮ್, ಗ್ಲಾಸ್ ಮತ್ತು ಮಾಸ್ಕ್ ದೊಡ್ಡ ಟ್ರೋಲ್ ಮೆಟೀರಿಯಲ್ ಆಗಿ ಬದಲಾಗಿದೆ. ಸಾವಿನ ಮನೆಯಲ್ಲೂ ಇವನಿಗೆ ಫ್ಯಾಷನ್ ಶೋ ಬೇಕಿತ್ತ, ಸಾವಿನ ಮನೆಯಲ್ಲೂ ಶೋಕಿ ಮಾಡ್ತಿದ್ದಾನೆ ಅಂತ ನೂರಾರು ಜನ ಧ್ರುವಂತ್ ಅವರನ್ನು ಇನ್ಸಲ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದಕ್ಕೆ ಈಗ ಖುದ್ದಾಗಿ ಧ್ರುವಂತ್ ಅವರೇ ಮಾಧ್ಯಮಗಳ ಮುಂದೆ ಬಂದು ಅತ್ಯಂತ ಆಕ್ರೋಶದಿಂದ, ಅಷ್ಟೇ ತಾಳ್ಮೆಯಿಂದ ಕಟು ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಟ್ರೋಲರ್ಸ್ಗಳ ಸೈಕಾಲಜಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಅಂತಿಮ ದರ್ಶನದ ದಿನ ಧ್ರುವಂತ್ ಮಾಸ್ಕ್ ಮತ್ತು ಗ್ಲಾಸ್ ಹಾಕಿಕೊಂಡು ಬಂದಿದ್ದರ ಹಿಂದಿನ ಅಸಲಿ ಕಾರಣವೇನು? ಅವರ ಮೇಲೆ ಎಸೆದ ಕಲ್ಲುಗಳ ಬಗ್ಗೆ ಧ್ರುವಂತ್ ಕೊಟ್ಟ ಆ ಖಡಕ್ ಉತ್ತರವೇನು? ಈ ಇಡೀ ವಿವಾದದ ಕಂಪ್ಲೀಟ್ ಮಾಹಿತಿ ಇವತ್ತಿನ ದ ನ್ಯೂಸ್ ವೇರ್ ವಿಶೇಷ ವರದಿಯಲ್ಲಿ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಮೊದಲು ನಾವು ಈ ಘಟನೆಯ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದಿಲೀಪ್ ರಾಜ್ ಅವರು ಕನ್ನಡ ಕಿರುತೆರೆಯಲ್ಲಿ ಅತ್ಯಂತ ಜನಪ್ರಿಯ ನಟ ಮತ್ತು ಯಶಸ್ವಿ ನಿರ್ಮಾಪಕರಾಗಿದ್ದರು. ಧ್ರುವಂತ್ ಮತ್ತು ದಿಲೀಪ್ ರಾಜ್ ಅವರ ನಡುವೆ ಕೇವಲ ಇಂಡಸ್ಟ್ರಿಯ ಪರಿಚಯ ಮಾತ್ರ ಇರಲಿಲ್ಲ, ಬದಲಿಗೆ ಅವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ಧ್ರುವಂತ್ ಅವರ ಪ್ರೆಸೆಂಟ್ ಸ್ಟೇಟಸ್ ಮತ್ತು ಟ್ಯಾಲೆಂಟ್ ನೋಡಿ ದಿಲೀಪ್ ರಾಜ್ ಅವರು ತಮ್ಮ ಮುಂಬರುವ ಪ್ರಾಜೆಕ್ಟ್ಗಳಿಗೆ ಧ್ರುವಂತ್ ಅವರನ್ನು ಹಲವು ಬಾರಿ ಸಂಪರ್ಕಿಸಿದ್ದರು, ಚರ್ಚೆ ಮಾಡಿದ್ದರು. ಆದರೆ ವಿಧಿಯ ಆಟ ಬೇರೆಯದೇ ಇತ್ತು. ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನದ ಸುದ್ದಿ ಕೇಳಿ ಧ್ರುವಂತ್ ತೀವ್ರ ಆಘಾತಕ್ಕೆ ಒಳಗಾಗಿದ್ರು. ತಮ್ಮ ಆತ್ಮೀಯ ಸ್ನೇಹಿತನನ್ನು ಕೊನೆಯದಾಗಿ ನೋಡಲು, ಗೌರವ ಸಲ್ಲಿಸಲು ಧ್ರುವಂತ್ ಅಂತಿಮ ದರ್ಶನ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸುತ್ತಾರೆ. ಆದರೆ ಧ್ರುವಂತ್ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಹೊರಬಂದವರು. ಬಿಗ್ ಬಾಸ್ನಿಂದ ಹೊರಬಂದ ನಂತರ ಯಾವುದೇ ಒಬ್ಬ ಸ್ಪರ್ಧಿಗೆ ಸಿಗುವ ಪಬ್ಲಿಕ್ ಅಟೆನ್ಷನ್ ಮತ್ತು ಕ್ರೇಜ್ ಎಂಥದ್ದು ಅನ್ನೋದು ನಮಗೆಲ್ಲ ಗೊತ್ತು. ಧ್ರುವಂತ್ಗೂ ಕೂಡ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಅವರು ಹೊರಗಡೆ ಬಂದರೆ ಸಾಕು, ಜನ ಮುತ್ತಿಕೊಳ್ಳುತ್ತಾರೆ. ಮೀಡಿಯಾಗಳು ಕ್ಯಾಮರಾ ಹಿಡಿದು ಬಿಗ್ ಬಾಸ್ ಅನುಭವಗಳನ್ನು ಕೇಳೋದಕ್ಕೆ ಮುಗಿಬೀಳುತ್ತಾರೆ. ಅಂತಿಮ ದರ್ಶನ ನಡೆಯುತ್ತಿದ್ದ ಜಾಗದಲ್ಲಿ ಜನಜಂಗುಳಿ ವಿಪರೀತವಾಗಿತ್ತು. ಪೊಲೀಸ್ ಬಂದೋಬಸ್ತಿತ್ತು. ವಾಹನಗಳನ್ನು ಬಹು ದೂರದಲ್ಲೇ ಪಾರ್ಕ್ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಧ್ರುವಂತ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ತಾವು ನೇರವಾಗಿ ಹೋದರೆ ಜನ ಗುರುತಿಸಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿಸಲು ಬರಬಹುದು ಅಥವಾ ಕ್ಯಾಮರಾಗಳು ತಮ್ಮನ್ನು ಸುತ್ತುವರಿಯಬಹುದು ಎಂದು. ಇದು ಸಾವಿನ ಮನೆ. ಇಲ್ಲಿ ತಮಗೆ ಸಿಗುವ ಪಬ್ಲಿಸಿಟಿ ಅಥವಾ ಅಟೆನ್ಷನ್ ಯಾರಿಗೂ ತೊಂದರೆ ಕೊಡಬಾರದು, ಅಲ್ಲಿನ ಗಾಂಭೀರ್ಯತೆಗೆ ಧಕ್ಕೆ ಬರಬಾರದು ಅನ್ನೋದು ಧ್ರುವಂತ್ ಆಲೋಚನೆಯಾಗಿತ್ತು. ಹಾಗಾಗಿಯೇ ಧ್ರುವಂತ್ ಅವರು ತಮ್ಮ ಮುಖ ಯಾರಿಗೂ ತಕ್ಷಣಕ್ಕೆ ಗುರುತು ಸಿಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಸ್ಕ್ ಧರಿಸುತ್ತಾರೆ ಮತ್ತು ಕಣ್ಣಿಗೆ ಕಪ್ಪು ಕನ್ನಡಕ ಅಂದರೆ ಗ್ಲಾಸ್ ಹಾಕಿಕೊಳ್ಳುತ್ತಾರೆ. ಅತ್ಯಂತ ಸೈಲೆಂಟ್ ಆಗಿ, ಯಾರಿಗೂ ತೊಂದರೆ ಕೊಡದೆ ಸೈಡ್ನಿಂದಲೇ ಅಂತಿಮ ದರ್ಶನದ ಜಾಗಕ್ಕೆ ಎಂಟರ್ ಆಗ್ತಾರೆ. ಆದರೆ ವೀಕ್ಷಕರೇ, ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಒಳ್ಳೆ ಉದ್ದೇಶಕ್ಕಿಂತ ಕೆಟ್ಟ ಕಣ್ಣುಗಳೇ ಜಾಸ್ತಿ ಇರುತ್ತವೆ. ಧ್ರುವಂತ್ ಅವರು ಮಾಸ್ಕ್ ಮತ್ತು ಗ್ಲಾಸ್ ಹಾಕಿಕೊಂಡು ಅಂತಿಮ ದರ್ಶನದ ಜಾಗಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಕೆಲವು ಕ್ಯಾಮರಾಗಳು ಅದನ್ನು ಸೆರೆ ಹಿಡಿಯುತ್ತವೆ. ಅಲ್ಲಿ ಧ್ರುವಂತ್ ಅವರನ್ನ ನೋಡಿದ ಚಿತ್ರರಂಗದ ಕೆಲವು ಗಣ್ಯರು ಧ್ರುವ್ ಅಂತ ಕರೆಯುತ್ತಾರೆ. ಆಗ ಧ್ರುವಂತ್ ಅವರು ಗೌರವಪೂರ್ವಕವಾಗಿ ನಮಸ್ತೆ ಸರ್ ಅಂತ ಹೇಳಿ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರದ ಹತ್ತಿರ ಹೋಗಿ ತಮ್ಮ ಮುಖದಲ್ಲಿದ್ದ ಮಾಸ್ಕನ್ನ ಕೆಳಗಿಳಿಸಿ ಕಣ್ಣಿನ ಗ್ಲಾಸನ್ನ ಮೇಲೆತ್ತಿ ಅತ್ಯಂತ ಭಾವಪೂರ್ಣವಾಗಿ ಕೈಮುಗಿದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ಅಲ್ಲಿಂದ ಹೊರಡುತ್ತಾರೆ. ನಿಜ ಹೇಳಬೇಕೆಂದರೆ ಇದೊಂದು ಅತ್ಯಂತ ಸಾಮಾನ್ಯ ಮತ್ತು ಜವಾಬ್ದಾರಿಯುತ ನಡವಳಿಕೆ. ಆದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಆಗುತ್ತಿದ್ದಂತೆಯೇ ಇಂಟರ್ನೆಟ್ನ ಒಂದು ವರ್ಗದ ಜನ ಇದಕ್ಕೆ ಕಂಪ್ಲೀಟಾಗಿ ಬೇರೆಯದೇ ಬಣ್ಣ ಬಳಿಯೋಕೆ ಶುರು ಮಾಡಿದರು. ಕೆಲವು ಟ್ರೋಲ್ ಪೇಜುಗಳು ಧ್ರುವಂತ್ ಮಾಸ್ಕ್ ಮತ್ತು ಗ್ಲಾಸ್ ಹಾಕಿಕೊಂಡು ನಡೆದು ಬರುವ ದೃಶ್ಯವನ್ನಷ್ಟೇ ಕಟ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ನಲ್ಲಿ ಬಿಲ್ಡಪ್ ಮ್ಯೂಸಿಕ್ ಹಾಕಿ ವೈರಲ್ ಮಾಡಿದರು.
ಸಾವಿನ ಮನೆಯಲ್ಲೂ ಇವನಿಗೆ ಶೋಕಿ ಬೇಕಿತ್ತಾ, ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಹವಾ ತೋರಿಸ್ತಿದ್ದಾನೆ ಅಂತೆಲ್ಲ ಅತ್ಯಂತ ಕೆಟ್ಟದಾಗಿ ಕಮೆಂಟ್ ಮಾಡಲು ಶುರು ಮಾಡಿದರು. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನ ಸಾವಿನ ದುಃಖದಲ್ಲಿದ್ದಾಗ ಅವನ ನಡಗೆ ಈ ರೀತಿಯ ಶೋಕಿಯನ್ನು ಪಟ್ಟಕಟ್ಟುವುದು ಎಷ್ಟು ಸರಿ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ನೆಟ್ಟಿಗರು ಕೆಂಗಣ್ಣು ಬೀರಿದರು. ಈ ಎಲ್ಲಾ ಟ್ರೋಲ್ಗಳು ಮಿತಿಮೀರಿದಾಗ ಧ್ರುವಂತ್ ಅವರು ಸುಮ್ಮನೆ ಕೂರಲಿಲ್ಲ. ಮಾಧ್ಯಮಗಳ ಮುಂದೆ ಬಂದು ಪ್ರತಿಯೊಬ್ಬ ಟ್ರೋಲರ್ನ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ. ಧ್ರುವಂತ್ ಹೇಳಿದ ಮಾತುಗಳು ಕೇವಲ ಅವರ ವೈಯಕ್ತಿಕ ಉತ್ತರಗಳಲ್ಲ, ಬದಲಿಗೆ ಇವತ್ತಿನ ಸೋಷಲ್ ಮೀಡಿಯಾದ ಕಹಿ ಸತ್ಯಗಳು. ಧ್ರುವಂತ್ ಹೇಳಿದ್ದೇನು ಗೊತ್ತಾ? ಕಲಾವಿದ ಅಂತ ಅಲ್ಲ, ಈ ಟ್ರೋಲ್ ಪೇಜುಗಳಾಗಿರ್ಲಿ, ಬ್ಯಾಡ್ ಕಮೆಂಟ್ಗಳಾಗಿರ್ಲಿ, ಇದೇನು ನಮಗೆ ಹೊಸತಲ್ಲ. ಜೀವನದಲ್ಲಿ ಈ ಬ್ಯಾಡ್ ಕಮೆಂಟ್ಸ್ ಎಲ್ಲವೂ ಬೇಕು. ನನ್ನ ಮೇಲೆ ಯಾರು ಕಲ್ಲೆಸದಿದ್ದಾರೋ ಆ ಕಲ್ಲುಗಳಲ್ಲಿ ಇವತ್ತು ನಾನು ಕೋಟೆ ಕಟ್ಟಿ ಬ್ರ್ಯಾಂಡ್ ಆಗಿರೋದು. ನಾನಿನ್ನೂ ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ, ಇದು ನನ್ನ ಮೊದಲ ಹೆಜ್ಜೆಯಷ್ಟೇ. ಆದರೆ ಈ ದೇಶದ ದೊಡ್ಡ ದೊಡ್ಡ ಸಾಧಕರಾದ ವಿರಾಟ್ ಕೊಹ್ಲಿ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಈ ಟ್ರೋಲರ್ಸ್ ಬಿಟ್ಟಿಲ್ಲ, ಇನ್ನು ನಾನೇನು? ಧ್ರುವಂತ್ ಅವರ ಈ ಮಾತು ಎಷ್ಟು ತೂಕವಾಗಿದೆ ನೋಡಿ. ವಿರಾಟ್ ಕೊಹ್ಲಿ ದೇಶಕ್ಕಾಗಿ ಅಷ್ಟೊಂದು ಸೆಂಚುರಿ ಬಾರಿಸಿದ್ರೂ ಟ್ರೋಲ್ ಆಗ್ತಾರೆ, ಪ್ರಧಾನಿ ಮೋದಿಯವರು ಟ್ರೋಲ್ ಆಗ್ತಾರೆ, ಇನ್ನು ಒಬ್ಬ ಸಾಮಾನ್ಯ ಕಲಾವಿದನನ್ನು ಬಿಡ್ತಾರಾ ಇವರು? ಅಷ್ಟೇ ಅಲ್ಲ, ಧ್ರುವಂತ್ ಅವರು ಈ ಟ್ರೋಲರ್ಸ್ಗಳ ಮಾನಸಿಕ ಸ್ಥಿತಿಯ ಬಗ್ಗೆ ಒಂದು ಅದ್ಭುತವಾದ ಸೈಕಲಾಜಿಕಲ್ ಅನಾಲಿಸಿಸ್ ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಕೆಲವರಿಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ಅನ್ನೋದು ಊಟ ಇದ್ದ ಹಾಗೆ. ನಾವೇ ಅವರಿಗೆ ಊಟ ಹಾಕ್ತಿದ್ದೀವಿ ಅಂತ ನಮಗೆ ಸಂತೋಷ ಇದೆ ಎಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಯಾರಾದರೂ ಸಾಧನೆ ಮಾಡುತ್ತಿದ್ದರೆ ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ರು, ಅವರನ್ನ ಮಾರ್ಗದರ್ಶಿಯಾಗಿ ನೋಡ್ತಾ ಇದ್ರು. ಆದರೆ ಇವತ್ತು ಸೋಷಲ್ ಮೀಡಿಯಾದಲ್ಲಿ ಇನ್ಸಲ್ಟ್ ಮಾಡೋದು, ನಿಂದನೆ ಮಾಡುವುದರಲ್ಲಿ ಜನ ಖುಷಿ ಕಾಣ್ತಿದ್ದಾರೆ ಅಂತ ಧ್ರುವಂತ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಧ್ರುವಂತ್ ನೇರವಾಗಿಯೇ ಆರೋಪ ಮಾಡಿದ್ದಾರೆ, ಈ ಟ್ರೋಲರ್ಸ್ಗಳ ಕೆಲಸವೇ ಇದು. ಯಾರು ದುಡ್ಡು ಕೊಡ್ತಾರೋ ಅವರನ್ನ ಇವರು ಪ್ರಮೋಟ್ ಮಾಡ್ತಾರೆ. ಒಂದು ವೇಳೆ ದುಡ್ಡು ಕೊಡದಿದ್ದರೆ ಅಥವಾ ಅವರಿಗೆ ಬೇಕಾದವರನ್ನು ಪ್ರಮೋಟ್ ಮಾಡಬೇಕಿದ್ದರೆ ನಮ್ಮಂತವರನ್ನು ಕೆಟ್ಟದಾಗಿ ಬಿಂಬಿಸುತ್ತಾರೆ. ಇದೊಂದು ಒನ್ ವೇ ಪ್ರಮೋಷನ್ ಬಿಸ್ನೆಸ್ ಆಗಿದೆ. ಹಾಗಾಗಿ ನಾನು ಇಂತಹ ಟ್ರೋಲ್ಗಳನ್ನ ಬಿಲ್ಕುಲ್ ಕೇರ್ ಮಾಡಲ್ಲ ಅಂತ ಧ್ರುವಂತ್ ಖಡಕ್ ಆಗಿ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಪ್ರತಿಯೊಂದು ಟ್ರೋಲ್ ಕೂಡ ಆಕಸ್ಮಿಕವಾಗಿ ಆಗಿರೋದಿಲ್ಲ. ಅದರ ಹಿಂದೆ PR ಏಜೆನ್ಸಿಗಳು ಕೆಲಸ ಮಾಡ್ತಿರ್ತವೆ, ದುಡ್ಡಿನ ವ್ಯವಹಾರ ನಡೆದಿರುತ್ತೆ ಅನ್ನೋದು ಧ್ರುವಂತ್ ಮಾತಿನ ಅರ್ಥ. ಒಂದು ಕಡೆ ಸಾವಿರಾರು ಜನ ಪ್ರೀತಿ ಮಾಡುವಾಗ ಇಂತಹ 10-20 ಕ್ರಿಮಿಗಳು ನಮ್ಮ ದೃಷ್ಟಿ ತೆಗೆಯುತ್ತಿದ್ದಾರೆ ಅಷ್ಟೇ ಅಂತ ಧ್ರುವಂತ್ ತಮ್ಮ ಪಾಸಿಟಿವ್ ಆಟಿಟ್ಯೂಡನ್ನ ತೋರಿಸಿದ್ದಾರೆ. ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ ಕಡೆಯಿಂದ ನಾವು ಹೇಳೋದು ಇಷ್ಟೇ. ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿದ್ದಾನೆ ಅಂದ ತಕ್ಷಣ ಅವನಿಗೆ ಯಾವುದೇ ವೈಯಕ್ತಿಕ ಸ್ಪೇಸ್ ಇರಬಾರದು ಅಂದುಕೊಳ್ಳುವುದು ತಪ್ಪು. ಧ್ರುವಂತ್ ಬಿಗ್ ಬಾಸ್ನಿಂದ ಬಂದ ಮೇಲೆ ಸಿಗುತ್ತಿದ್ದ ಸಾರ್ವಜನಿಕ ಅಟೆನ್ಷನ್ನಿಂದ ದೂರ ಇರಲು, ದಿಲೀಪ್ ರಾಜ್ ಅವರ ಸಾವಿನ ಮನೆಯ ಗಾಂಭೀರ್ಯತೆಯನ್ನು ಕಾಪಾಡಲು ಮಾಸ್ಕ್ ಮತ್ತು ಗ್ಲಾಸ್ ಧರಿಸಿದ್ದು ತಪ್ಪಾ? ಖಂಡಿತ ಇಲ್ಲ. ತಮಗೆ ಬೇಕಾದ ಹಾಗೆ ವಿಡಿಯೋವನ್ನು ಎಡಿಟ್ ಮಾಡಿ ಒಬ್ಬ ಕಲಾವಿದನ ಭಾವನೆಗಳ ಜೊತೆ ಆಟವಾಡುವ ಟ್ರೋಲ್ ಪೇಜ್ಗಳ ಮನಸ್ಥಿತಿ ಬದಲಾಗಬೇಕಿದೆ. ವೀಕ್ಷಕರೇ, ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಧ್ರುವಂತ್ ಮಾಸ್ಕ್ ಮತ್ತು ಗ್ಲಾಸ್ ಹಾಕಿದ್ದಕ್ಕೆ ಟ್ರೋಲ್ ಮಾಡಿದ್ದು ಸರಿಯಾ, ಅಥವಾ ಧ್ರುವಂತ್ ಕೊಟ್ಟ ಉತ್ತರ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮತ್ತು ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.